ಮನೆಯಲ್ಲಿ ಯಾವ ಥರ ತುಪ್ಪ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಇವತ್ತು. ನೋಡ್ತಾ ಇರ್ಬೋದು, ಇವಾಗ ಸ್ಟಾರ್ಟಿಂಗ್ ನಾವು ಅರ್ಧ ವೀಳ್ಯದೆಲೆ ತೊಗೊಂಡಿದ್ದೀವಿ. ದೊಡ್ಡ ಸೈಜಿಂದ ಅರ್ಧ ತೊಗೊಂಡಿದ್ದೀವಿ. ಅರ್ಧ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿನ ಚೆಚ್ಕೊಂಡಿದ್ದೀನಿ, ಸಿಪ್ಪೆ ತೆಗ್ದಿಲ್ಲ. 3 ಲವಂಗ ತೊಗೊಂಡಿದ್ದೀನಿ. 1 ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಇಷ್ಟು ನಾವು ತುಪ್ಪಕ್ಕೆ ಆ್ಯಡ್ ಮಾಡ್ತೀವಿ. ಇವಾಗ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ನೋಡ್ತಾ ಇರ್ಬೋದು, ಇವಾಗ ಎಷ್ಟು ಬೆಣ್ಣೆ ಅಂದರೆ 1/4 kg ಮೇಲ್ಗಡೆ ಇದೆ ಬೆಣ್ಣೆ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲ್ಗಡೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈಗ ಅದಕ್ಕೆ ಬೆಣ್ಣೆನ ಆ್ಯಡ್ ಮಾಡ್ತೀನಿ. ನೋಡ್ತಾ ಇರ್ಬೋದು ಯಾವ ಥರ ಕರಗ್ತಿದೆ ಅಂತ. ಇದು ಫುಲ್ಲು ಕರಗಬೇಕು. ನೋಡ್ತಾ ಇರ್ಬೋದು, ಇವಾಗ ನಾನು ಇದಕ್ಕೆ ವೀಳ್ಯದೆಲೆ ಒಂದು ಸ್ವಲ್ಪ ಕರಗಲಿ. ಅರ್ಧ ತೊಗೊಂಡಿದ್ನಲ್ಲ ವೀಳ್ಯದೆಲೆ, ಅದನ್ನು ಆ್ಯಡ್ ಮಾಡ್ತೀನಿ. ಈಗ ನೋಡ್ಬೋದು ಹಾಕಿದ್ದೀನಿ ಅರ್ಧ ವೀಳ್ಯದೆಲೆ. ನೆಕ್ಸ್ಟ್ 3 ಲವಂಗ, 1 ಗೆಡ್ಡೆ ಬೆಳ್ಳುಳ್ಳಿ ಚೆಚ್ಕೊಂಡಿದ್ನಲ್ಲ, ಆ ಬೆಳ್ಳುಳ್ಳಿ ಗೆಡ್ಡೆನೂ ಆ್ಯಡ್ ಮಾಡ್ತಾಯಿದ್ದೀನಿ ಅದಕ್ಕೆ. ನೆಕ್ಸ್ಟ್ ಬಂದರೆ ನೋಡ್ತಾ ಇರ್ಬೋದು, ನೀವು ಕೂಡ ಇದೇ ಥರನೇ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ. ಈಗ ಮೆಂತ್ಯ ಅರಿಶಿನ ಇತ್ತಲ್ಲ, ಅದನ್ನು ಆ್ಯಡ್ ಮಾಡ್ಕೊತೀನಿ. ನಾವೇನು ಹುರ್ಕೊಂಡು ಹಾಕೋದು ಬೇಡ, ಮೆಂತ್ಯನ ಅದಲ್ಲೇ ಫ್ರೈ ಆಗುತ್ತೆ. ನೋಡ್ಬೋದು, ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಎಲ್ಲ ಹೆಂಗಾಗಿದೆ ಅಂತ. ಈಗ ಫುಲ್ಲು ಅದು ಕರಗಬೇಕು. ಸ್ಪೂನಲ್ಲಿ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ತಿರುಗಿಸೋಷ್ಟು ಚೆನ್ನಾಗಿ ಬರುತ್ತೆ ತುಪ್ಪ. ತಳ ಅಂಟಬಾರ್ದು, ಆ ಥರ ತಿರುಗಿಸ್ಬೇಕು. ನೊರೆ ಬರಬೇಕು ತುಪ್ಪ, ಆವಾಗಲೇ ಮರಳಾಗಿ ತುಪ್ಪ ಬರೋದು. ಇವಾಗ ನೋಡ್ತಾ ಇರ್ಬೋದು, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಕೂಡ ನೋಡ್ಬೋದು. ಇವಾಗ ಎಲ್ಲ ಫುಲ್ಲು ಬೆಣ್ಣೆ ಎಲ್ಲ ನೀಟಾಗಿ ಜಿನುಗಬೇಕು, ಆವಾಗಲೇ ಅಲ್ವಾ ಇದಾಗೋದು. ನೋಡಿ, ನೀಟಾಗಿ ಸ್ಪೂನಲ್ಲಿ ತಿರುಗಿಸ್ಕೊಳ್ಳಿ, ಒಂಚೂರು ಇದು ಮಾಡ್ದಂಗೆ. ಇವಾಗ ನೋಡಿ ಯಾವ ಥರ ನೊರೆ ಥರ ಬಂದಿದೆ ಅಂತ ಹೇಳಿ. ನೋಡಿ, ಈ ಥರ ಬರಬೇಕು. ಇದೆಲ್ಲ ಫುಲ್ಲು ವೀಳ್ಯದೆಲೆ ಫುಲ್ಲು ಕೂಡ ಆ ಥರ ಬ್ರೌನ್ ಕಲರಾಗಿ ಬರಬೇಕು. ನೋಡ್ತಾ ಇರ್ಬೋದು ವೀಳ್ಯದೆಲೆ ಯಾವ ಥರ ಕಲರು ಕಾಣ್ತಿದೆ ಅಂತೇಳಿ. ತಳ ನೋಡ್ಬೋದು, ತಳದ್ದು ಯಾವ ಥರ ಬಂದಿದೆ ಅಂತೇಳಿ ನೀವು ಕೂಡ. ಈ ಥರ ತುಪ್ಪ ಮೇಲ್ಗಡೆ ನೊರೆ ಬಂದ್ರೇ ಅದು ತುಪ್ಪ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡ್ಬೋದು, ಇವಾಗ ಸೋಸಿ ನಾನು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಮನೆಯಲ್ಲಿ ಇದೇ ಥರ ತುಪ್ಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಆ್ಯಡ್ ಮಾಡ್ಕೊಳ್ಳಿ, ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಅಷ್ಟೇ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.